ಫ್ರೆಂಡ್ಸ್, ಎಲ್ಲ ಲೇಡೀಸ್ಗಳಿಗೆ ಒಂದು ವಿಷಯ ಹೇಳ್ತೀನಿ. ಸೊ ಏನಪ್ಪ ಆ ವಿಷಯ ಅಂತಂದರೆ, ನಿಮ್ಮ ಮನೇಲಿ ಏನೋ ಫಂಕ್ಷನ್ ಆಗಿರುತ್ತೆ, ನೀವು ಮೇಕಪ್ ಆರ್ಟಿಸ್ಟ್ಗಳನ್ನ ಹುಡುಕ್ತಾ ಇರ್ತೀರಾ. 500 ರುಪೀಸ್ಗೆ ಮೇಕಪ್ ಮಾಡ್ತಾ ಇದ್ದಾರೆ, 1000 ರುಪೀಸ್ಗೆ ಮೇಕಪ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೀವೇನು ಮಾಡ್ತೀರಾ, ಎಲ್ಲಿ ಕಮ್ಮಿ ಬೆಲೆಗೆ ಮೇಕಪ್ ಮಾಡ್ತಾ ಇದ್ದಾರೆ ಅಂತ ಅಲ್ಲೋಗ್ಬಿಟ್ಟು ಮೇಕಪ್ ಮಾಡಿಸ್ಕೊತಾ ಇದ್ದಾರೆ. ಸೊ ದಯವಿಟ್ಟು ಪ್ರಾಡಕ್ಟ್ಸ್ಗಳ ಬಗ್ಗೆ ನೀವು ತಿಳ್ಕೊಂಡು ಮೇಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಏನಕ್ಕೆ ತುಂಬ ಜನಗಳಿಗೆ ಫೇಸ್ ಎಲ್ಲ ಡ್ಯಾಮೇಜ್ ಆಗಿದೆ. ಹಾಸ್ಪಿಟಲ್ಗೆ ಹೋದರೆ ಡಾಕ್ಟರ್ ಬೆಸ್ಟ್ ಆಪ್ಷನ್ ಕೊಡೋದೇನೆಂದರೆ ಲೇಸರ್ ಟ್ರೀಟ್ಮೆಂಟ್ ಒಂದೇ ಅಂತ ಹೇಳ್ತಾರೆ. ಮತ್ತು ಮಾಡ್ಲಿಂಗ್ಗಳಿಗೆ ಹೋಗ್ತೀರಾ, ಅಲ್ಲಿ ಯಾವ ಪ್ರಾಡಕ್ಟ್ಸ್ ಹಾಕ್ತಾರೆ ಏನಂತ ಯೋಚನೆ ಮಾಡಿ ಮಾಡ್ಲಿಂಗ್ಗಳಿಗೆ ಹೋಗಿ ಮೇಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಫೇಸ್ಗಳನ್ನ ಡ್ಯಾಮೇಜ್ ಮಾಡ್ಕೋಬೇಡಿ. ಏನೋ ಅಲ್ಲಿ ಕಮ್ಮಿ ಬೆಲೆಗೆ ಮೇಕಪ್ ಮಾಡ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ನೀವು ಯೋಚನೆ ಮಾಡಿ ಮೇಕಪ್ ಮಾಡಿಸ್ಕೋಬೇಕು, ಏನಕ್ಕೆ ಕಮ್ಮಿ ಬೆಲೆಗೆ ಮೇಕಪ್ ಮಾಡ್ತಾ ಇದ್ದಾರೆ ಅಂತ. ಸೊ ದಯವಿಟ್ಟು ಲೈಫಲ್ಲಿ ನೀವು ಒನ್ ಟೈಮ್ ಮೇಕಪ್ ಮಾಡಿಸ್ಕೊಳ್ಳೋಕೆ ಹೋಗ್ತೀರಾ, ಅದು ಲೈಫ್ ಲಾಂಗ್ ನಿಮ್ಮ ಸ್ಕಿನ್ ಹಾಳು ಮಾಡುತ್ತೆ. ಏನೇ ಟ್ರೀಟ್ಮೆಂಟ್ ಕೊಡಿಸಿದ್ರು, ಏನೇ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು, ಫೇಸ್ ಮಾತ್ರ ಸರಿ ಹೋಗೋದಿಲ್ಲ. ದಯವಿಟ್ಟು ಯೋಚನೆ ಮಾಡಿ ಮೇಕಪ್ ಮಾಡಿಸ್ಕೊಳ್ಳಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.